ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿಯಲ್ಲಿ ವೆರಿಫಿಕೇಷನ್ ಪ್ರಾಸೆಸ್ ಹೇಗಿರುತ್ತೆ ಅಂತ 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಬಿಟ್ಟಾದ ನಂತರ ನೀವು ಏನು ಮಾಡಬೇಕು, ಏನೇನು ಡಾಕ್ಯುಮೆಂಟ್ ಬೇಕು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲ ಆಸ್ಪಿರೆಂಟ್ಗಳ ಕನಸು ಏನಾಗಿರುತ್ತೆ ಅಂದರೆ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂತ. ಅದಕ್ಕಾಗಿ ತುಂಬಾ ಶ್ರಮಪಟ್ಟು ಓದ್ತಾರೆ, ಹಾಗೆ ಎಕ್ಸಾಮನ್ನು ಬರೀತಾರೆ. ಎಕ್ಸಾಮನ್ನು ಬರೆದ ನಂತರ ಕೆ ಪಿ ಎಸ್ ಸಿ ಅವರು ಮೊದಲು ಕೀ ಆನ್ಸರನ್ನು ಬಿಡ್ತಾರೆ, ಆಮೇಲೆ ರಿವೈಸ್ಡ್ ಕೀ ಆನ್ಸರನ್ನು ಬಿಡ್ತಾರೆ. ನಂತರ ಸ್ವಲ್ಪ ದಿನ ಆದ ನಂತರ 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಬಿಡ್ತಾರೆ. ಈ ಲಿಸ್ಟಲ್ಲಿ ಸೆಲೆಕ್ಟ್ ಆಗೋ ಆಸ್ಪಿರೆಂಟ್ಸ್ಗಳು ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಕೆ ಪಿ ಎಸ್ ಸಿ ಅವರ ವೆಬ್ಸೈಟಲ್ಲಿ ನಮಗೆ ಡೇಟ್ ಮತ್ತು ಟೈಮನ್ನು ಹೇಳ್ತಾರೆ. ಅದ್ರ ತಕ್ಕಂತೆ ನಾವು ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಸೊ ಆ ಡೇಟು ಮತ್ತು ಟೈಮು ವೆರಿಫಿಕೇಷನ್ ಲಿಸ್ಟ್ ಜೊತೆಗೇ 1:3 ಎಲಿಜಿಬಿಲಿಟಿ ಲಿಸ್ಟ್ ಜೊತೆಗೆ ಬಿಡ್ಬೋದು, ಅಥವಾ ಕೆಲವು ದಿನಗಳ ನಂತರ ಬಿಡ್ಬೋದು. ನಾವು 1:3ಗೆ ಎಲಿಜಿಬಿಲಿಟಿ ಆದರೆ ನಮ್ಮ ಮನೆಗೆ ಒಂದು ಲೆಟರನ್ನು ಕಳಿಸ್ತಾರೆ ಕೆ ಪಿ ಎಸ್ ಸಿ ಅವರು. ಆ ಲೆಟರಲ್ಲಿ ನಮಗೆ ಇನ್ಫಾರ್ಮ್ ಮಾಡ್ತಾರೆ, ನೀವು 1:3ಗೆ ವೆರಿಫಿಕೇಷನ್ ಬರಬೇಕಾಗುತ್ತೆ, ಏನೇನು ಡಾಕ್ಯುಮೆಂಟನ್ನು ನೀವು ತಗೊಂಡು ಬರಬೇಕು ಅಂತ ಆ ಲೆಟರನ್ನು ಕಳಿಸ್ತಾರೆ ನಮಗೆ. ಆ ಡೇಟಲ್ಲಿ ನಾವು ಹೋಗಬೇಕು. ಇನ್ ಕೇಸ್ ಕೆಲವೊಂದು ಸಲ ಅವರು ಲೆಟರ್ ಕಳಿಸೋದು ಲೇಟ್ ಆಗುತ್ತೆ. ಪೋಸ್ಟ್ ಆಫೀಸಲ್ಲಿ ಅವ್ರು ನಮಗೆ ಕೊಡೋದು ರೂರಲ್ ಏರಿಯಾದಲ್ಲೆಲ್ಲ ಕೊಡೋದು ತುಂಬ ಲೇಟ್ ಆಗುತ್ತಲ್ವ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಪ್ರಿಂಟೌಟ್ ಕಾಪಿ, ನಮ್ಮ ವೆರಿಫಿಕೇಷನ್ ಲಿಸ್ಟಲ್ಲಿ ನಮ್ಮ ಪೇಜ್ ಇರುತ್ತಲ್ಲ, ನಮ್ಮ ಹೆಸರು ಮತ್ತು ಡೇಟ್ ಟೈಮ್ ಕೊಟ್ಟಿರ್ತಾರಲ್ಲ, ಆ ಪೇಜನ್ನು 2 ಕಾಪಿ ಜೆರಾಕ್ಸ್ ತಗೊಂಡು ಹೋದರೆ ಸಾಕಾಗುತ್ತೆ. ಅದೇ ಸಾಕಾಗುತ್ತೆ. ಇನ್ ಕೇಸ್ ನಮಗೆ ಲೆಟ್ರ್ ಬಂದಿಲ್ಲ ಅಂದರೆ ಒಳಗಡೆ ಎಂಟ್ರಿ ಕೊಡೋಲ್ಲ. ಆ ಕಾರಣಕ್ಕಾಗಿ ಲೆಟರನ್ನು ತಗೊಂಡೋದ್ರೆ ಬೆಟರು. ಅಲ್ಲಿ ಹೋಗಿ ಸಫರ್ ಪಡೋ ಬದಲು ಆ ಥರ. ಇಲ್ಲ ಅಂದರೆ ಲೆಟರ್ ಬಂದಿದ್ದರೆ ಕೆ ಪಿ ಎಸ್ ಸಿ ಕಡೆಯಿಂದ ಅದನ್ನೇ ತಗೊಂಡೋದ್ರೆ ಆಗುತ್ತೆ. ಹಾಗೆಯೇ ನಮಗೆ ಆ ಡಾಕ್ಯುಮೆಂಟಲ್ಲಿ ಏನೇನು ತಗೊಂಡೋಗ್ಬೇಕು ಅಂತೆಲ್ಲ ಬರೆದಿರ್ತಾರೆ. ಆ ಕಾಪಿಗಳು ಲೈಕ್ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUCದು, ಮತ್ತು ನಾವು ಯಾವ ಬರೆದಿರ್ತೀವಿ ಅದರ ಕ್ವಾಲಿಫಿಕೇಷನ್ ಏನು ಕೇಳಿರ್ತಾರೆ, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು HK ರೀಜನ್ ಸರ್ಟಿಫಿಕೇಟ್, ಹೀಗೆ ಏನೇನು ಬೇಕು ಎಲ್ಲ ಇದರ ಜೆರಾಕ್ಸ್ ಕಾಪಿ 2 ಕಾಪಿ ತಗೊಂಡೋಗ್ಬೇಕಾಗುತ್ತೆ. ಇದ್ರ ಜೊತೆ ನಮ್ಮ ಫೋಟೋ, ಹೀಗೆ ಎಲ್ಲ ಡಾಕ್ಯುಮೆಂಟನ್ನು ನಾವು ತಗೊಂಡು ಹೋಗಬೇಕಾಗುತ್ತೆ. ಮೊದಲನೇದಾಗಿ ನಾವು ಕೆ ಪಿ ಎಸ್ ಸಿ ಅವರ ಆಫೀಸಲ್ಲಿ ಹೋದಾಗ ಅಲ್ಲಿ ನಮಗೆ ಲೆಟರನ್ನು ನೋಡಿ ಒಳಗಡೆ ಎಂಟ್ರಿ ಕೊಡ್ತಾರೆ. ನಂತರ ನಮ್ಮ ಬ್ಯಾಗೆಲ್ಲ ನಾವು ಆಚೆನೇ ಇಟ್ಟೋಗ್ಬೇಕಾಗುತ್ತೆ. ಬರೀ ನಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಅಷ್ಟೇ ನಾವು ತಗೊಂಡೋಗಬೇಕು. ಕೆ ಪಿ ಎಸ್ ಸಿ ಅವರ ಆಫೀಸ್ ಲೆಫ್ಟ್ ಸೈಡಲ್ಲಿ ಅಂದರೆ ಬ್ಯಾಕ್ ಸೈಡ್ ಹೋಗೋ ಥರ ಅಲ್ಲಿ ನಮಗೆ ಯೂಶ್ವಲಿ ವೆರಿಫಿಕೇಷನನ್ನು ಮಾಡ್ತಾರೆ. ಅಲ್ಲಿ ಆಚೆ ಅವರು ಬ್ಯಾಚ್ ವೈಸ್ ಮತ್ತು ಸೆಗ್ರಿಗೇಟ್ ಮಾಡಿರ್ತಾರೆ. ಸೊ ಅದ್ರ ಪ್ರಕಾರ ನಾವು ನಮಗೆ ಆಲ್ರೆಡಿ ಅನೌನ್ಸ್ ಮಾಡಿರ್ತಾರಲ್ಲ ಯಾವ ಬ್ಯಾಚ್ ಅಂತ, ಅದರಲ್ಲೂ ಇನ್ನು ಬ್ಯಾಚ್ ವೈಸ್ ಮಾಡಿರ್ತಾರಲ್ಲಿ. ಸೊ ಅದ್ರ ಪ್ರಕಾರ ನಾವು ಅಲ್ಲಿ ಹೋಗಿ ನಮ್ಮ ಜಾಗದಲ್ಲಿ ಕುತ್ಕೋಬೇಕಾಗತ್ತೆ. ಅವ್ರು ಹೇಳ್ತಾರೆ ಬ್ಯಾಚ್ 1 ಈ ಕಡೆ, ಬ್ಯಾಚ್ 2 ಆ ಕಡೆ ಕುತ್ಕೊಳ್ಳಿ ಅಂತ. ನಂತರದಲ್ಲಿ ನಮಗೆ ಪ್ರತಿಜ್ಞೆಯನ್ನು ಓದಿಸ್ತಾರೆ. ಅಲ್ಲಿ ಈ 4 ಪಾಯಿಂಟ್ಗಳು, ಲೈಕ್ ಇನ್ನು ಮುಂದೆ ನಾನು ಭ್ರಷ್ಟಾಚಾರ ಎಲ್ಲ ಮಾಡಲ್ಲ, ಹಾಗೆ ಒಳ್ಳೆ ರೀತಿಯಲ್ಲಿ ನಾನು ಕೆಲಸಕ್ಕೆ ಸೇರ್ತೀನಿ, ನೆಕ್ಸ್ಟ್ ಕೆಲಸನೂ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಪ್ರತಿಜ್ಞೆಗಳನ್ನು ಓದಿಸ್ತಾರೆ. ನಂತರ ನಮ್ಮ ವೆರಿಫಿಕೇಷನನ್ನು ನೋಡ್ತಾರೆ. ನಮ್ಮ ಡಾಕ್ಯುಮೆಂಟ್ಗಳೆಲ್ಲ ಸರಿ ಇದೆಯಾ ಏನು ಅಂತ ನೋಡ್ತಾರೆ. ಸರಿ ಇದ್ದರೆ ನಮಗೆ ಒಂದು ಲೆಟರನ್ನು ಕೊಡ್ತಾರೆ ಅವರು. ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಒಂದು ಸ್ವೀಕೃತಿಯನ್ನು ಕೊಡ್ತಾರೆ, ಎಲ್ಲ ಸಲ್ಲಿಸಲಾಗಿದೆ, ಸರಿ ಇದೆ ಅಂತ. ಇಷ್ಟಾದರೆ ನಾವು ಬರ್ಬೋದು, ಆಚೆ ಬರ್ಬೋದು. ವೆರಿಫಿಕೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಇಷ್ಟಾದರೆ ಒರಿಜಿನಲ್ ಕಾಪಿಯನ್ನು ತಗೊಂಡು ಹೋಗಲೇಬೇಕಾಗುತ್ತೆ. ಒರಿಜಿನಲ್ ಜೊತೆಗೆ 2 ಸೆಟ್ ಜೆರಾಕ್ಸ್ ಕಾಪಿಯನ್ನು ತಗೊಂಡೋಗಿ. ಗಾಬರಿಯನ್ನು ಮಾಡ್ಕೋಬೇಡಿ. ಹಾಗೆ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಇದು ಕೂಡ ಮಸ್ಟ್ ಆಗಿರುತ್ತೆ. ಇದನ್ನು ತಗೊಂಡು ಹೋಗಲೇಬೇಕು. ಆದರೆ ನಮ್ಮ ಹತ್ರ ನಾವು ಅಪ್ಲೈ ಮಾಡಿರ್ತೀವಲ್ಲ, ಆ ಪೋಸ್ಟ್ನ ಅಪ್ಲಿಕೇಶನ್ ಫಾರ್ಮನ್ನು ಮಾತ್ರ ಅವರು ಕೇಳಿರಲಿಲ್ಲ. ಅದು ಅವ್ರ ಹತ್ರ ಇರುತ್ತಲ್ವ, ಇರಲಿ ಸೇಫ್ಟಿಗೆ ಅಂತ ಇದನ್ನು ತಗೊಂಡೋಗಿ. ಹೀಗೆ ವೆರಿಫಿಕೇಷನ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ಪ್ರಾವಿಷನಲ್ ಲಿಸ್ಟನ್ನು ಬಿಡ್ತಾರೆ. ಪ್ರಾವಿಷನಲ್ ಲಿಸ್ಟಲ್ಲಿ ಯಾರಿಗೆ ಕೆಲಸ ಸಿಗುತ್ತೆ ಅನ್ನೋದು ಇರುತ್ತೆ. ಆದರೆ ಕೆಲವೊಬ್ಬರು ಆಲ್ರೆಡಿ ಬೇರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರ್ತಾರೆ.
ಆ ಕಾರಣಕ್ಕಾಗಿ ಯಾರಿಗೆ ಈ ಪೋಸ್ಟ್ ಇಷ್ಟ ಇರಲ್ಲ ಅಂಥವರು ದಯವಿಟ್ಟು ವಿಲ್ಲಿಂಗ್ನೆಸ್ ಸರ್ಟಿಫಿಕೇಟನ್ನು ಕೊಡಿ. ಇದರಿಂದ ಎಷ್ಟೋ ಜನ ಬಡ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಪಾಪ ಅವರಿಗೆ ನಿಮ್ಮ ಪೋಸ್ಟನ್ನು ಅವರಿಗಾದರೂ ಸಿಗುತ್ತೆ. ಆ ಕಾರಣಕ್ಕಾಗಿ ನೀವು ಆಲ್ರೆಡಿ ಒಳ್ಳೆ ಪೊಸಿಷನಲ್ಲಿದ್ದು ನಿಮಗೆ ಆ ಕೆಲಸ ಇಷ್ಟ ಇಲ್ಲ ಅಂದರೆ ಈ ಥರ ಮಾಡ್ಬೋದು. ಇದರಿಂದ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ, ನಮ್ಮ ಕನ್ನಡಿಗರಿಗೇ ಹೆಲ್ಪ್ ಆಗುತ್ತೆ, ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಗಳಿಗೇ ಈ ರೀತಿಯನ್ನು ಮಾಡ್ಬೋದು. ಈ ರೀತಿ ಆದ ನಂತರ ನೆಕ್ಸ್ಟ್ ಫೈನಲ್ ಲಿಸ್ಟನ್ನು ಬಿಡ್ತಾರೆ. ಫೈನಲ್ ಲಿಸ್ಟನ್ನು ಬಿಟ್ಟಾದ ನಂತರ ಕೆಲಸಕ್ಕೆ ಹೋಗಬೇಕಾಗುತ್ತೆ. ಸೊ ಅದು ನೆಕ್ಸ್ಟ್ ಬೇರೆ ಪ್ರಾಸೆಸ್. ಇದರ ನಂತರ ಏನಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಈ ಚಾನೆಲ್ನ ಪ್ಲೇ ಲಿಸ್ಟ್ಗೆ ಹೋಗಿ ನಿಮಗೆ ಬೇಕಾಗಿರುವಂಥ ವಿಡಿಯೋವನ್ನು ನೋಡ್ಬೋದು. UPSC ರಿಲೇಟೆಡ್ ಹಾಗೆ KPSC ರಿಲೇಟೆಡ್ ಕನ್ನಡ ವಿಡಿಯೋ ಕೂಡ ಇದೆ. ಹಾಗೆ ಎಲ್ಲರಿಗೂ ಧನ್ಯವಾದಗಳು.